ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಡನ್ ಪ್ಲ್ಯಾನ್ ಆಯಿತು ಊರಿಗೆ ಹೋಗಬೇಕು ಅಂತ ಹೇಳಿ. ನಾವು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗ ಇವತ್ತೇ ಹೋಗೋಣಮ್ಮ ಅಂತ ಹೇಳ್ದ. ಎಲ್ಲಿಗಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಊರಲ್ಲಿ ಹಬ್ಬ ಇದೆ. ಅಂದರೆ 2 ದಿನ ಹಬ್ಬ ಇದೆ, ಸೋಮವಾರ ಮಂಗಳವಾರ. ನಾನು ಮಂಗಳವಾರ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗ ಇಲ್ಲ ಇವತ್ತೇ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಸಂಜೆ ಮೇಲೆ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಅಮ್ಮನ ಮನೆಗೆ ಹೊಟ್ಟಿದ್ದೀವಿ. ಅಮ್ಮನೂ ಹೊಟ್ಟಿದ್ರು ಊರಿಗೆ, ಹಾಗಾಗಿ ಅಮ್ಮನ ಜೊತೆನೇ ಹೋಗೋಣ ಅಂತೇಳ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾವು ನಮ್ಮ ದೊಡ್ಡಮ್ಮ ಊರಿಗೆ ಹೋಗೋ ಅಷ್ಟರಲ್ಲಿ 9:30 ಆಗಿತ್ತು. ಬಸ್ಸೆಲ್ಲ ಫುಲ್ ರಶ್ ಇದ್ವು. ಇವಾಗ ಎಂಟ್ರೆನ್ಸಲ್ಲೇ ಈ ರೀತಿ ಮಾಡಿದ್ದಾರೆ, ಸಕ್ಕತ್ತಾಗಿತ್ತು ವೈಬ್ ಮಾತ್ರ. ಹಾಗೆ ನಾನೇನು ವಾಯ್ಸ್ ಓವರ್ ಕೊಡೋಲ್ಲ, ಹಾಗೆ ನೀವು ಜಾತ್ರೆಗೆ ಹೋಗಿದ್ದೀರಾ ಅನ್ನೋ ವೈಬ್ಸ್ ಸಿಗಲಿ ಅಂದ್ಬಿಟ್ಟು ರಾ ವಿಡಿಯೋ ಕ್ಲಿಪ್ಪಿಂಗ್ಸೇ ಹಾಕಿರ್ತೀವಿ. ಇದೆಲ್ಲ ನಾವು ಚಿಕ್ಕವ್ರು ಇರಬೇಕಂದ್ರೆ ಇದೆಲ್ಲ ಒಂಥರ ಚೆನ್ನಾಗಿತ್ತು. ಬಟ್ ಈಗಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಬಟ್ ನಾನು ನನ್ನ ಮಗನಿಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಹೋಗಿದ್ವಿ. ನೋಡಿ, ಇದು ಕಂಬ, ಇದು ಮೇಲ್ಗಡೆ ಹತ್ಬಿಟ್ಟು ಬಲೂನ್ ಯಾರನ್ನ ಕಟ್ತಾರೋ ಅವ್ರು ವಿನ್ನು, ಅವರಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಚೆನ್ನಾಗಿರುತ್ತೆ ಈ ಹಬ್ಬ. ಇದು ಹಬ್ಬ ಶುರುವಾಗೋದೇ ಮಿಡ್ನೈಟಲ್ಲಿ. ಇವಾಗ ಫಸ್ಟೇ ನಾವು ಹಬ್ಬ ಶುರು ಆಗೋಕ್ಕಿಂತ ಮುಂಚೆನೇ ಹೋಗಿದ್ವಿ ಜಾತ್ರೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಆವಾಗ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್ ಇದು. ಇನ್ನು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ತಿದ್ರು. ಈ ಹಬ್ಬ ಏನಿದ್ರು ಸ್ಟಾರ್ಟ್ ಆಗೋದು ಒಂದು 12 ಗಂಟೆ 1 ಗಂಟೆಗೇ ಈ ಹಬ್ಬ ಸ್ಟಾರ್ಟ್ ಆಗೋದು.
ಜಾತ್ರೆಗೆ ಬರ್ತಾನೆ ಇರ್ತಾರೆ. ಅಂದರೆ ಇಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಇರುತ್ತೆ. ಬಟ್ ಆ್ಯಕ್ಚುಯಲ್ ಹಬ್ಬ ಸ್ಟಾರ್ಟ್ ಆಗೋದೇ ಮಿಡ್ ನೈಟಿಂದ. ಇಲ್ಲಿ 2 ದೇವ್ರುಗಳನ್ನ ಇಟ್ಟಿದ್ದಾರೆ. ಒಂದು ರಂಗಪ್ಪ ಹಾಗೆ ಇನ್ನೊಂದು ಜಾಣ್ಗೇರಮ್ಮ. ಆ ದೇವ್ರದ್ದೇನೆ ಇಲ್ಲಿ ಜಾತ್ರೆ ನಡೀತಿರೋದು. ಇವಾಗ ನೋಡಿ ರಂಗೋಲಿ ಇನ್ನೂ ಕಂಪ್ಲೀಟ್ ಮಾಡ್ತಿದ್ದಾರೆ. ಕಲರ್ ಎಲ್ಲ ಫಿಲ್ ಮಾಡ್ತಿದ್ದಾರೆ. ನಾವು ಸ್ವಲ್ಪ ಹೊತ್ತು ಜಾತ್ರೆನ ನೋಡಿಕೊಂಡು, ಇದು ನನ್ನ ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ತೀನಿ. ಈ ಜಾತ್ರೆಗೆ ಹೋಯ್ತು ಅಂದರೆ ಬಲೂನ್ ಇಲ್ದೇ ನಾನು ಬರ್ತಾ ಇರಲಿಲ್ಲ. ಇವಾಗ ಮಕ್ಳಿಗೆ ಇದೆಲ್ಲ ಗೊತ್ತೇ ಆಗಿಲ್ಲ. ನನ್ನ ಮಗನಿಗೆ ಬೇಕು ಅಂತ ಹೇಳ್ದೆ, ಅವನಿಗೆ ಕೊಡಿಸಿದ್ಕೆ ನನಗೂ ಬೇಕು ಅನಿಸ್ತು. ಹಾಗಾಗಿ ನಾನು ಒಂದು ತಗೊಂಡೆ. ನನಗೆ ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಯಿತು. ಅಂದರೆ ನಾನು ವರ್ಷವೂ ಹೋಗ್ತಾ ಇರ್ತೀವಿ. ಎಲ್ಲೋ ಒಂದೊಂದು ವರ್ಷ ಮಧ್ಯದಲ್ಲಿ ಮಿಸ್ ಆಗುತ್ತೆ. 2 ಇಯರ್ಸ್ ಒಂದ್ಸಂತೂ ಪಕ್ಕ ಹೋಗ್ತಾ ಇರ್ತೀವಿ. ಇವಾಗ ಬಲೂನ ತಗೊಂಡು ಮನೆಗೆ ಹೋಗೋಣ, ಇನ್ನು ದೇವರೆಲ್ಲ ಬಂದಮೇಲೆ ಬರೋಣ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ನಾನು ನಮ್ಮಮ್ಮ ನನ್ನ ಮಗ. ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಇವಾಗ ದೇವರು ಊರೊಳಗೆ ಬರ್ತಿದೆ. ಇವಾಗ ಅದಕ್ಕೆ ಎಲ್ಲ ಸ್ಟೆಪ್ ಹಾಕ್ತಿದ್ದಾರೆ ಅಣ್ಣಮ್ಮ ಡ್ಯಾನ್ಸ್. ಇದು ಟೋಟಲ್ಲು 16 ಊರಿಂದ ಹಬ್ಬ. ಇದು 3 ದೇವ್ರುಗಳು ಬರ್ತಿದೆ ಇವಾಗ. ಭೈರಪ್ಪ ಹಾಗೆ ರಂಗನಾಥ ಸ್ವಾಮಿ ಹಾಗೆ ಪಡ್ಲದಮ್ಮ. ಈ 3 ದೇವ್ರುಗಳ್ನು ಇವಾಗ ಕರ್ಕೊಂಡು ಹೋಗ್ತಿರೋದು. ಇದನ್ನು ಕರ್ಕೊಂಡೋಗಿ ಅಲ್ಲಿ ದೇವರು 2 ದೇವ್ರು ಇದ್ವಲ್ಲ ಅಲ್ಲಿಗೆ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಸೆಲೆಬ್ರೇಷನ್ ಸ್ಟಾರ್ಟು.
ಇಲ್ಲಿ ಒಂದು ಫಸ್ಟೇ ಘಟ್ಟ ಬಂದಿರುತ್ತೆ, ಅಂದರೆ ಆರತಿ ಬಂದಿರುತ್ತೆ. ಅದನ್ನು ಚಿಕ್ಕ ಹುಡುಗಿ ಅಂದರೆ ಬಿಫೋರ್ 10 ಇಯರ್ಸ್ ಇರೋ ಹುಡುಗಿ ಹೊತ್ಕೊಂಡಿರುತ್ತೆ. ಅದನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿ ದೇವ್ರುಗಳ್ನ ಒಳಗೆ ಊರೊಳಗೆ ಅಂದರೆ ದೇವಸ್ಥಾನದ ಹತ್ರ ಕರ್ಕೊಂಡೋಗೋದು. ಆ ಹುಡುಗಿಗೆ ಪೂಜೆ ಮಾಡಿಕೊಂಡು ಕರ್ಕೊಂಡೋಗ್ತಾರೆ. ಆ ಹುಡುಗಿ ಕಳಸ ಉಟ್ಕೊಂಡಿತ್ತಲ್ಲ, ಅದು ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಅಲ್ಲಿಂದ ಈ ಊರು ಚೇರ್ಮನ್ರು ಇರ್ತಾರಲ್ಲ, ಯಜಮಾನ್ರು ಅಂತ, ಅವರು ಅಲ್ಲಿಂದ ದೇವರಿಗೆ ಪೂಜೆ ಕೊಡಬೇಕು. ಅಲ್ಲಿಂದ ಹೂವು, ಹಾರ, ಕಾಯಿ, ಬಾಳೆಹಣ್ಣು ಎಲ್ಲ, ಗಂಧಕಡ್ಡಿ, ಕರ್ಪೂರ ಎಲ್ಲ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಕರ್ಕೊಂಡು ದೇವ್ರನ್ನ ಒಳಗೆ ಹೋಗಬೇಕು.